ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸದ ದಿನಚರಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಕಾಯುವಿಕೆಯಿಂದ ಬೇಸರವಾಗುತ್ತೆ. ಯಾರೋ ಮನೆಗೆ ಬರ್ತೀನಿ ಅಂತ ಹೇಳಿರ್ತಾರೆ, ಅಥವಾ ಇನ್ಯಾವುದೋ ಕೆಲಸಕ್ಕೆ ಬರ್ತೀನಿ ಸಿಗ್ತೀನಿ ಅಂತ ಹೇಳಿರ್ತಾರೆ. ನೀವು ಸಮಯಕ್ಕೆ ಸರಿಯಾಗಿ ಅಲ್ಲಿದ್ದರೂ ಕೂಡ ಅವರು ಬರುವಂತಹ ಕೆಲಸ ಆಗಿರೋದಿಲ್ಲ. ಬಹಳ ಬೇಸರವಾಗುತ್ತೆ. ಕಾದು ಕಾದು ನಿಮಗೆ ಆ ತಾಳ್ಮೆ ಅಂತಕ್ಕಂಥದ್ದು ಹೊರಟೋಗ್ಬಿಡುತ್ತೆ. ಇದು ತುಂಬ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಲಾಭ ಗಳಿಸುವ ಹಂಬಲದಲ್ಲಿ, ಖುಷಿಯಲ್ಲಿ ಯಾವುದೇ ಕಾರಣಕ್ಕೂ ನೈತಿಕತೆಯನ್ನು ಮರಿಬಾರದು. ನ್ಯಾಯಸಮ್ಮತವಾದಂತಹ ಯಾವ ಒಂದು ಗಳಿಕೆ ಇದೆ, ಲೋಕಸಮ್ಮತವಾದಂತಹ ಗಳಿಕೆ ಇದೆ, ಅದು ನಿಮಗೆ ಶಾಶ್ವತವಾಗಿ ಉಳಿತಕ್ಕಂಥದ್ದಾಗುತ್ತೆ. ಅದನ್ನು ಹೊರತಾಗಿ ಬೇರೆ ವಾಮಮಾರ್ಗದ ಆದಾಯವೋ ಲಾಭವೋ ಗಳಿಕೆಯೋ ಹೆಚ್ಚು ದಿವಸ ಬರದೇ ಇರತಕ್ಕಂಥದ್ದು ಇದು ಗೊತ್ತಿರಲಿ. ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಅನೇಕ ಜನರ ಸಲಹೆ ಸಹಾಯ ನಿಮಗೆ ಸಿಕ್ಕುವಂಥದ್ದು ಇದು ಬಹಳ ಮುಖ್ಯವಾದಂಥದ್ದು. ಆಸೆ ಇರಲಿ, ದುರಾಸೆ ಬೇಡ. ಶಾಸ್ತ್ರದಲ್ಲಿ ಹೋದರೆ ಆಸೆಯೇ ಬೇಡ ಅಂತ ಹೇಳ್ತಾರೆ, ದುರಾಸೆಯಾದ ಆಯ್ತಲ್ಲ ಆಮೇಲೆ. ಆದರೆ ಮನುಷ್ಯ ಜೀವನ ಮಾಡೋದಕ್ಕೆ ಯಾವುದೋ ಒಂದು ಆಶೋತ್ತರವನ್ನು ಇಟ್ಟುಕೊಂಡು ಅವನು ಜೀವನವನ್ನು ನಡೆಸಬೇಕಾಗತ್ತೆ. ಆದರೆ ನಾವು ಕೇಳಿದ್ದು ಒಂದಷ್ಟು ಸಿಕ್ತು ಅಂತಂದರೆ ಮತ್ತಷ್ಟು ಇನ್ನಷ್ಟು ಎಲ್ಲವೂ ನನಗೇ ಬೇಕು ಅನ್ನುವಂಥದ್ದಿದೆಯಲ್ಲ, ಅದು ತಪ್ಪಾದೀತು ಅನ್ನುವಂಥದ್ದು. ನಿಮ್ಮ ಕೆಲಸ ಆಗಬೇಕು ಅಂತಾದರೆ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಆ ಕೆಲಸಗಳು ಆಗುವಂಥದ್ದಲ್ಲ. ಸಿಟ್ಟಿನಿಂದಲೇ ಕೆಲಸಗಳು ಹಾಳಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ಜೊತೆಗೆ ಶ್ರೀರಾಮಚಂದ್ರ ದೇವರು ಇವರೆಲ್ಲರನ್ನ ಸ್ಮರಣೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಯಾರನ್ನು ಕಂಡರೂ ಕೂಡ ಇವತ್ತು ಏನೋ ಒಂದು ರೀತಿಯಲ್ಲಿ ಅನುಮಾನ. ಯಾರು ಏನೇ ಮಾತಾಡಿದರೂ ಅನುಮಾನ. ಯಾರು ಯಾವ ವಿಷಯದಲ್ಲಿ ತೊಡಗಿದ್ರೂ ಕೂಡ ನಿಮಗೆ ಅನುಮಾನ. ಇವತ್ತು ಪೂರ್ತಿ ಅನುಮಾನದಲ್ಲೇ ಕಳೀತೀರಿ ಕಾಲವನ್ನು. ಅದು ಅಷ್ಟು ಒಳ್ಳೆಯದಲ್ಲ. ನಿಮಗೆ ಯಾವ ವ್ಯಕ್ತಿಯ ಬಗ್ಗೆ ಅನುಮಾನ ಇದೆಯೋ ಅದನ್ನು ಪರಾಮರ್ಶೆ ಮಾಡಿ, ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಒಂದು ಪ್ರಯತ್ನ ನಡೀಲಿ, ಅದರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ. ಕೇವಲ ಅನುಮಾನದಿಂದ ನೀವೇನೋ ಕಲ್ಪನೆಯನ್ನು ಮಾಡ್ಕೊಂಡ್ಬಿಟ್ರೆ ಅದು ತಪ್ಪಾಗಬಹುದು ಅನ್ನುವಂಥದ್ದು. ಯಾವುದೇ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಏನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡೋದು ಆಗಲಿ ಅಂತ, ಅದು ದೊಡ್ಡ ತಪ್ಪಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಹಲವಾರು ಯೋಜನೆಗಳನ್ನು ಮಾಡ್ತೀರಿ, ಆದರೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ. ಪ್ರಯೋಜನ ಏನಾಯಿತು? ನೀವು ಏನು ಮಾಡ್ತೀರಿ, ಏನು ಆಲೋಚನೆಗಳನ್ನು ಮಾಡ್ತೀರಿ, ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಬೇಕು. ನನ್ನ ಯೋಗ್ಯತೆಗೆ ಇದು ಅವಕಾಶ ಆಗತ್ತಾ? ನನಗೆ ಈ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಇದೆಯಾ? ಅದನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು. ಬೇರೆ ಯಾರೋ ನಿಮಗೆ ಆ ಯೋಗ್ಯತೆ ಇಲ್ಲ ಇದೆ ಅಂತ ಹೇಳಿ ತೀರ್ಮಾನ ಮಾಡೋದಲ್ಲ. ನಿಮಗೆ ಅದು ಗೊತ್ತಾಗಬೇಕು ಅನ್ನುವಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಚಿಂತನೆಯನ್ನು ಮಾಡ್ತೀರಿ, ಅಂತಹ ದಿವಸ ಇದಾಗಿರುತ್ತೆ. ಬಂಧುಗಳಲ್ಲಿ ಅಲ್ಪ ಪ್ರೀತಿ, ಅದು ನಿಮಗೆ ಬೇಸರವಾಗುತ್ತೆ. ನೀವೇನೋ ಹಂಚ್ಕೊಂಡು ಹೋಗ್ತೀರಿ, ಆದರೆ ನಿಮ್ಮ ಬಂಧುಗಳು ಎಲ್ಲರೂ ಕೂಡ ಅಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದಾಗಲಿ, ಪ್ರೀತಿ ವಿಶ್ವಾಸಗಳಿಂದ ಮಾತಾಡುವಂಥದ್ದಾಗಲಿ ಇದು ಯಾವುದೂ ಕೂಡ ಇರೋದಿಲ್ಲ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರಿಗೆ ಏನಾದರೂ ಸಹಾಯ ಮಾಡಿದರೆ, ಅದು ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾರು ಬೇಕಾದರೂ ಆಗಿರಬಹುದು, ನೀವೇನಾದರೂ ಅವರಿಗೆ ಸಹಾಯ ಮಾಡಿದರೆ ಯಾವುದೇ ಕಾರಣಕ್ಕೂ ಅವರಿಂದ ಏನನ್ನೂ ನಿರೀಕ್ಷೆ ಮಾಡಬೇಡಿ. ವಾಪಸ್ಸು ನನಗೇನು ಮಾಡ್ತಾರೆ, ಹಿಂದಿರುಗಿ ಅವರಿಂದ ನನಗೆ ಯಾವ ಅನುಕೂಲ ಆಗತ್ತೆ ಅನ್ನುವಂಥದ್ದು ಖಂಡಿತವಾಗಿ ಬೇಡ. ನಮ್ಮದಲ್ಲದೇ ಇರತಕ್ಕಂತಹ ವಿಚಾರಕ್ಕೆ ನಾವು ತಲೆ ಹಾಕಬಾರ್ದು ಅನ್ನುವಂತಹ ಸಿದ್ಧಾಂತ ನಮಗೆ ಗೊತ್ತಿರಬೇಕು. ಆ ರೀತಿ ಆಗಲಿಲ್ಲ, ಯಾರದ್ದೇ ವಿಷಯವಾಗಿರಲಿ ನಾನು ಅದನ್ನೇನೋ ಬಗೆಹರಿಸ್ತೀನಿ, ರಾಜಿ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳಿ ಮುಂದುವರ್ಕೊಂಡು ಹೋಗುವಂಥದ್ದು, ಅಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದಿದೆ. ಆ ವಿಷಯದಿಂದ ದೂರ ಉಳ್ಕೊಂಡ್ರೆ ಒಳ್ಳೆಯದು ಅಂತ ಅರ್ಥ. ವೃತ್ತಿಯಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ, ಎಚ್ಚರಿಕೆ ಇರಲಿ.
ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗಲಾಟೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗದೇ ಇರತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ, ಕುಟುಂಬದಲ್ಲಿ, ಹಾಗೇ ಆಸ್ತಿಗೆ ಸಂಬಂಧಪಟ್ಟಂತಹ ಯಾರ್ಯಾರಿದ್ದಾರೆ ಅವರೆಲ್ಲರ ಮಧ್ಯದಲ್ಲಿ ಗಲಾಟೆಗೆ ಅವಕಾಶಗಳಾಗತ್ತೆ. ಮನೆಯ ವ್ಯವಹಾರ, ಕುಟುಂಬ ರಾಜಕಾರಣ, ಕಲಹ, ಮನಸ್ತಾಪ ಇವೆಲ್ಲವನ್ನು ಈ ದಿವಸ ನೋಡಬೇಕಾಗುತ್ತೆ. ಯಾವ ವಿಷಯಕ್ಕೆ ಮುಂದುವರೆದು ಮಾತಾಡಿದರೂ ಕೂಡ ಅದೆಲ್ಲವೂ ಕೂಡ ಜಗಳದಲ್ಲೇ ಅಂತ್ಯ, ಜಗಳ ಆಡೇ ಅದು ಇತ್ಯರ್ಥ ಆಗಬೇಕು ಅನ್ನುವಷ್ಟರ ಮಟ್ಟಿಗೆ ಹೋಗುವಂಥದ್ದಿದೆ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತಾ ಕಾಳಿ ಸ್ವರೂಪದಿಂದ ನಿಮಗಿರತಕ್ಕಂತಹ ಗೊಂದಲಗಳು, ಗಲಾಟೆಗಳು, ಮನಸ್ತಾಪ ಇತ್ಯಾದಿಗಳನ್ನು ನಿವೃತ್ತಿ ಮಾಡಿ ಉತ್ತಮವಾದಂತಹ ಮನಸ್ಥಿತಿಯನ್ನು ನಿಮಗೆ ಅನುಗ್ರಹ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಳೆಯ ಕಹಿ ನೆನಪು ನಿಮಗೆ ಕಣ್ಣೀರನ್ನು ತರಿಸುತ್ತೆ. ಹಿಂದೆ ಯಾವತ್ತೋ ಯಾವುದೋ ಒಂದು ಘಟನೆ ನಡೆದೋಗಿದೆ, ಅದು ನಿಮ್ಮ ಜೀವನದಲ್ಲಿ ಕಹಿ ಘಟನೆ, ಪುನಃ ಅದು ಜ್ಞಾಪಕಕ್ಕೆ ಬರುತ್ತೆ. ಅದನ್ನು ಜ್ಞಾಪಿಸ್ಕೊಂಡು ಕಣ್ಣೀರು ಹಾಕ್ತೀರಿ, ಮನಸ್ಸಿಗೆ ತುಂಬ ನೋವನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಮನೆಯವರ ಯೋಗಕ್ಷೇಮವನ್ನು ಕೂಡ ನೋಡಿ ಸಾಲದ ವಿಚಾರಕ್ಕೆ ಸಿಗಹಾಕ್ಕೊಳ್ಬೋದು, ಎಚ್ಚರಿಕೆ ಇರಲಿ. ಹಳೆಯ ಚಿಂತೆಯನ್ನು ಮರೆತರೆ ಮಾತ್ರ ನಿಮಗೆ ಅನುಕೂಲ ಇದೆ. ಹಿಂದೇನೋ ಒಂದು ಘಟನೆ ನಡೆದಿತ್ತು, ಎಲ್ಲರ ಜೀವನದಲ್ಲೂ ಆಗ್ತಕ್ಕಂಥದ್ದೇ ಒಂದಲ್ಲ ಒಂದು ಘಟನೆ, ಆದರೆ ತುಂಬ ಹಚ್ಚಿಕೊಂಡು ಅದನ್ನೇ ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ನೋವನ್ನು ಪಡೋದಕ್ಕಿಂತ ಅದನ್ನು ಮರೆಯುವಂತಹ ಪ್ರಯತ್ನ, ಮರೆತಿದ್ದರೆ ಅದನ್ನು ಆದಷ್ಟು ದೂರ ಮಾಡ್ತಕ್ಕಂತಹ ರೀತಿಯಲ್ಲಿ ಇರಬೇಕೇ ಹೊರತು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಬೇರೆಯವರಿಗೆ ಸಹಾಯ ಹಸ್ತವನ್ನು ನೀವು ಚಾಚೋದಾದರೆ ನಿಮಗೆ ತೊಂದರೆ ಇದೆ. ಅಂದರೆ ನಿಮ್ಮ ಕೈಯಲ್ಲಿರುವಂಥದ್ದನ್ನು ಯಾರಿಗೋ ಕೊಟ್ಟು ಏನೋ ಸಹಾಯ ಮಾಡ್ತೀನಿ ಅಂತ ನೀವು ಹೋದರೆ ನಿಮ್ಮ ಕಷ್ಟಕ್ಕಾಗೋರು ಯಾರು? ಹಾಗಂತ ಸಹಾಯ ಮಾಡೋದು ಬೇಡ ಅಂತಲಾಗಲಿ, ಸಹಾಯ ಮಾಡೋದು ತಪ್ಪು ಅಂತಲಾಗಲಿ ಅರ್ಥ ಅಲ್ಲ. ನಿಮ್ಮ ಯೋಗಕ್ಷೇಮವನ್ನು ಮೊದಲು ನೋಡಬೇಕಲ್ಲ ಅಲ್ವಾ? ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಆರೋಗ್ಯದ ಬಗ್ಗೆನೂ ಹೆಚ್ಚು ಗಮನ ಹೋಗಲಿ. ನದಿ ತೀರದಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಅಥವಾ ಯಾವುದಾದ್ರೂ ನದಿ ತೀರದಲ್ಲಿರ್ತಕ್ಕಂತಹ ದೇವಸ್ಥಾನಕ್ಕೆ ದರ್ಶನಕ್ಕೋಸ್ಕರವಾಗಿ ಹೋಗಿ ದೇವರ ದರ್ಶನವನ್ನು ಮಾಡಿ, ನದಿಯಲ್ಲಿ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಶುಭವಾಗಿ.